ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನಾವಿವತ್ತು ಊರಿಗೆ ಹೊರಟಿದ್ದು. ಎಲ್ಲರೂ ಮಕ್ಕಳದ್ದು ಎಕ್ಸಾಮ್ ಇತ್ತು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟು. ಯಾಕೆ ಊರಿಗೆ ಹೊರಟು ಅಂದರೆ ನಮ್ಮೂರಲ್ಲಿ ಇದು ಪಕ್ಷ ಇತ್ತು. ಪಕ್ಷ ಇರೋದ್ರಿಂದ ನಾವು ಅಮಾವಾಸ್ಯೆಗಿಂತ ಮುಂಚೆನೇ ನಮ್ಮ ಹಿರಿಯವರಿಗೆ ಎಡೆ ಇರುತ್ತೆ. ಆದ್ದರಿಂದ ನಾವು ಬೇಗನೆ ರೆಡಿಯಾಗಿ ಮಕ್ಕಳನ್ನ ಕರ್ಕೊಂಡು ಹೊರಟು ಜಾಲಹಳ್ಳಿ ಕ್ರಾಸಿಗೆ ಬಂದು. ಅಲ್ಲಂತೂ ತುಂಬ ಕ್ರೌಡ್ ಇತ್ತು. ಹಾಗಾಗಿ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಬೇರೆ ಬಂದು. ಮಧ್ಯದಲ್ಲಿ ತುಂಬ ಗಿಡ ಮರಗಳೆಲ್ಲ ಚೆನ್ನಾಗಿತ್ತು. ಅದರಿಂದ ನನ್ನ ಮಗ ವೀಡಿಯೋಸ್ ಎಲ್ಲ ತಗೋತಾ ಇದ್ದ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಹಕಾರ ನನಗೆ ತುಂಬ ಬೇಕಾಗಿದೆ. ಫೈನಲಿ ಊರಿಗೆ ರೀಚ್ ಆದೋ. ಇದೇ ನಮ್ಮ ಮನೆ ಊರು. ಇದು 25 ವರ್ಷಗಳಿಂದ ನಮ್ಮ ಅತ್ತೆ ಮಾವ ಕಟ್ಟಿಸಿರೋದು. ಹೇಗಿದೆ ನಮ್ಮ ಮನೆ? ತೋಟದ ಹತ್ರನೇ ಮನೆ ಕಟ್ಕೊಂಡಿದ್ದಾರೆ. ನಾವು 2 ತಿಂಗಳಿಗೆ ಹಬ್ಬ ಈ ಥರ ಇದ್ದರೆ ಬರ್ತೀವಿ. ನಮ್ಮ ಮನೆಯವರು ಬರ್ತಾ ಇರ್ತಾರೆ ತಿಂಗಳಿಗೆ ಒಂದ್ಸಾರಿ. ತೋಟದ ಹತ್ರನೇ ಮನೆ ಕಟ್ಕೊಂಡಿರೋದ್ರಿಂದ ಎಲ್ಲ ಹತ್ರ ಆಗುತ್ತೆ. ಇದು ನಮ್ಮ ಮನೆ ಹಿಂದಗಡೆ ಹಿತ್ತಲಲ್ಲಿ ಬೆಳೆದಿರೋ ಗಿಡಗಳು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೂವು ಎಲ್ಲ ಅರಳಿ ನಿಂತಿದೆ. ನೋಡೋಕೆ ತುಂಬಾ ಚೆನ್ನಾಗಿತ್ತು. ಈ ಥರ ವಾತಾವರಣ ಹಳ್ಳಿನಲ್ಲೇ ಸಿಗುತ್ತೆ ಅಂತ ಸಿಟಿನಲ್ಲಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದೂ ಸಹ ಇತ್ತು. ನಾನು ನಾಳೆನೇ ವಿಡಿಯೋದಲ್ಲಿ ಎಲ್ಲವನ್ನೂ ನೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮನೆ ಹಸುಗಳು. ಅಂದರೆ ತೋಟ ಹತ್ರ ಇರೋದ್ರಿಂದ ಅಲ್ಲಲ್ಲೇ ಕಟ್ಟಾಕಿ ಮೇವಾಕ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.